ಎಲ್ಲಿ ಪ್ರೋಗ್ರಾಮು ನೋಡಿ ಇವ್ರ ಹತ್ರ ಎಲ್ಲ ವರದಿ ಒಪ್ಪಿಸ್ಕೊಂಡ್ ಕೂತ್ಕೋಬೇಕು. ನೀವು ಬರ್ತೀರಾ ಇಲ್ವಾ? ಬರೋದು ಅಂದ್ರೆ ಸುಮ್ಮನೆ ಇವ್ರನ್ನ ಬೇರೆ ಮಧ್ಯ ತೆಗ್ದಿದ್ರಿ ನೀವು. ಈ ಕರ್ಸು ಮರಿ ಅದ್ ಯಾರು ಕರ್ಸ್ತದೆ ಅದೇನಾಯ್ತು ನಾನು ನೋಡ್ತೀನಿ. ಮುಗ್ದಾಯ್ತು. ಎಲ್ಲಾರು ನನ್ನೋರು. ಹಲೋ ಹಲೋ ಇದು ಯಾರೋ ಮಂಡ್ಯ ಹುಡುಗರಂತ ಯಾವ ಫಂಕ್ಷನ್ಗೆ ನನ್ಗೆ ಏನು ಕೇಳಿಲ್ಲ ಹೇಳಿಲ್ಲ. ಅಲ್ಲಿ ಬ್ಯಾನರ್ ಅದು ಇದೆಲ್ಲ ಹಾಕೊಂಡ್ಬಿಟ್ಟಿದ್ರಂತೆ. ನಾನು ಹೋಗಿಲ್ಲ ಅಂತ ಅದಕ್ಕೆ ಏನು ಇಲ್ಲಿ ತೋಟದ ಹತ್ರನೇ ಬಂದ್ಬಿಟ್ಟವ್ರೆ. ಎಲ್ಲಿಗೆ? ಇಲ್ಲ ತೋಟದ ಹತ್ರಕ್ಕೆ ನಮ್ಮ ಮೈಸೂರು. ಯಾರು ಹುಡುಗರು ಬಂದ್ರೆ ಅದೇನೋ ಹಂಗೆ ಹಿಂಗೆ ಅದು ಇದು ಅಂತ ಮಧು ಅಂತೇಳಿ. ಮಧು ಅಂತೆ. ಒಂದೇ ನಿಮಿಷ ಕೊಡ್ತೇನೆ ಇರ್ರಿ. ಫಸ್ಟ್ ಇರುಗುರು ಒಂದ್ ನಿಮಿಷ ಇರೋದಲ್ಲ ಇವ್ರ ಇರಮ್ಮರ ಆಯ್ತು ಮಾತಾಡ್ತಿಲ್ವ? ಅಲ್ಲ ಹೆಂಗ್ರಿ ಈಗ ಅಭಿಮಾನಿಗಳು ಯಾಕೆ ರೇಗ್ತೀರ ನೀವು? ರೇಗೋದಲ್ಲ, ನೀವು ಮಾತಾಡೋ ಮತ್ತೆ ಹೇಳ್ತಿರೋದು. ನಾನು ಆಯ್ತಪ್ಪ ಮಂಡ್ಯದಲ್ಲಿ ಏನು ಸಚಿವರ ಹತ್ರ ಮಾತಾಡ್ತೀನಿ ಅಂದ್ರೆ ಗೊತ್ತು ನಮ್ಗೂ ಫ್ರೆಂಡು ಹಂಗೆ ಹಿಂಗೆ ಅಂದ್ರು. ಯಾರದು ಮಧು? ನಾವೇನೆ ಅಣ್ಣ ಮಾತಾಡೋದು. ಇದಾರು ಸಚಿವಣ್ಣನ? ಹೌದು ಅಣ್ಣ ಒಂದ್ ನಿಮಿಷ ಹಂಗೆ ಅಣ್ಣ. ಫಸ್ಟ್ ನೀವ್ ಹೇಳಿ, ನೀವ್ ಒಪ್ಕೊಂಡಿದ್ರ ಇಲ್ವಾ? ಎಲ್ರಪ್ಪ ಯಾರು ಫೋನ್ ಕೇಳಿ ಮಧು ಯಾವ ನೀನು? ಹೇಳ್ತೀವಣ್ಣ ನಾವು ಇಲ್ಲಿ ಹೇಳ್ತೀವಿ ಎಲ್ಲಾನು. ನೀವ್ ಒಪ್ಕೊಂಡಿದ್ರ? ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ ಯಾರು? ನಮ್ ಹುಡುಗರು ನಾನ್ ಕರ್ಸೋದ್ ದೊಡ್ಡ ವಿಚಾರ ಅಲ್ಲ. ಈಗ ಒಂದ್ ಫೋನ್ ಮಾಡಿದ್ರೆ ಎಲ್ರು ಬಂದ್ಬಿಡ್ತಾರ. ಹೇಳ್ತಾ ಇದ್ದೀನಿ ಬರ್ಲಿ, ಅದೆಲ್ಲ ಹೇಳ್ತಿರೋದು. ನಾನು ಏನೋ ಸಚಿವಣ್ಣನ್ ಚಿಕ್ಕಣ್ಣ ಇರು ಮಧು. ಒಂದ್ ನಿಮಿಷ ಅಣ್ಣ, ನಾನ್ ನಿಮ್ ಜೊತೆ ಮಾತಾಡಲ್ಲ ಈಗ. ಚಿಕ್ಕಣ್ಣ ನೀವ್ ಹೇಳಿ, ನಿಮ್ಮದಕ್ಕೆ ತುಂಬಾ ಅಪಾರ ಐತೆ. ನಾವು ಎಷ್ಟು ಖರ್ಚು ಮಾಡಿದೀವಿ ಗೊತ್ತಾ ಪ್ರಮೋಷನ್ಗೆಲ್ಲ? ಅಲ್ಲಮ್ಮ ನಿನಗೂ ನಿನ್ ಪಡೆದ್ ನೀನ್ ಹಾಕೊಂಡ್ಬಿಟ್ರೆ ಯಾರಾದ್ರು ನನ್ಗೆ ಹೇಳ್ಬೇಕು. ನಿಮ್ಗೆ ಹೇಳ್ಬಿಟ್ಟೆ. ಯಾರನ್ ಕೇಳಿ ಹಾಕೊಂಡ್ಬಿಟ್ರಿ ಕೇಳ್ಬೇಕು ತಾನೆ. ಬರ್ಬೇಕು ಕಾಸಲ್ಲಪ್ಪ. ನೆಟ್ಟಗ್ ಮಾತಾಡು. ಮಧು ಇಷ್ಟ ಬಂದಂಗ ಬೆಲೆ ಇಲ್ವಾ ಹಂಗಾರ ನಮ್ಗೆ ಮಂಡ್ಯದವ್ರಿಗೆ? ಬೆಲೆ ಇರೋದಲ್ಲ, ಇಲ್ಲಿ ಸುಮ್ನೆ ಇಷ್ಟ ಬಂದಂಗ ಮಧು. ಯಾವ ನೀನು? ಮಾತಾಡಲ್ಲ ಈಗ. ಅಲ್ಲಿ ಮಾತಾಡು, ಸಚಿವರ ಜೊತೆ ಮಾತಾಡು. ಸಚಿವರಲ್ಲ ಅಣ್ಣ, ಸಚಿವರು ಹೇಳವ್ರ ನಿಮ್ಗೆ? ಏನ್ ಅವ್ರು ಅಂದ್ಬಿಟ್ಟು ಅವ್ರನ್ನ ಎತ್ಕೊ ಬತ್ತಿದ್ರಲ್ಲ, ಅವ್ರನ್ನ ಮಧ್ಯೆ ನೀವು ಕರೆಕ್ಟ್ ಆಗಿ ಮಾತಾಡು ಆಯ್ತಾ? ಕರೆಕ್ಟ್ ಆಗಿ ಅಂತಂದ್ರೆ ನೀವು ಒಂಥರ ಇರಿ ನೀವು. ಯಾವ್ರು ನೀನು ಮಧು? ಹೇಳಿ ಅಣ್ಣ. ಯಾವ್ರು ನೀನು? ನಾನ್ ಹೇಳ್ತೀನಿ ಅಣ್ಣ ಎಲ್ಲಾನು. ಫಸ್ಟ್ ನೀವ್ ಹೇಳಿ. ಕೇಳಿಲ್ಲಿ ಕೇಳೋದಲ್ಲ ನನ್ಗೆ. ಕೇಳಿಲ್ಲಿ ಕಲಾವಿದ್ರ ಹತ್ರ ಮಾತಾಡ್ಬೇಕು, ಗೌರವ ಕೊಟ್ಟು ಮಾತಾಡ್ಬೇಕು ಅಣ್ಣ. ಈಗ ಆಯ್ತು, ನಿನಗ ಅವ್ರು ಕರ್ಸ್ಬೇಕ್ ತಾನೆ. ಅದ್ಕೊಂದ್ ರೀತಿ ರಿವಾಜ್ ಇಲ್ವಾ? ಕೇಳಿಲ್ಲಿ ಯಾವತ್ತು ಕೇಳೋದಲ್ಲ ಅಣ್ಣ. ಕೇಳಿದ್ ಎಲ್ಲಾನು ಆಯ್ತು. ಇಲ್ಲಿ ಬಂದ್ರೆ ಮನ್ಸಲ್ಲಿ ಉಲ್ಟಾ ಹೊಡಿತಾ ಇದ್ರೆ ಇಲ್ಲಿ ನಮ್ಗೆ. ಕೇಳು ಇಲ್ಲಿ ಮಧ್ಯ ಕೇಳಕ್ಕೆಲ್ಲ ಆಗಲ್ಲ ಈಗ. ಯಾರ ಮಾತಾಡ್ತಾ ಇರೋದ್ ನೀನು? ನೀವ್ ಬರ್ತೀರಾ ಇಲ್ವಾ? ಮಾತಾಡ್ತಾ ಇಲ್ವಾ? ಮಾತಾಡೋರ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದು. ಪ್ರೋಗ್ರಾಮ್ ಇರೋದು ಸೋಮವಾರ. ಎಲ್ಲಿ ಪ್ರೋಗ್ರಾಮು? ನೋಡಿ ಇವ್ರ ಹತ್ರ ಎಲ್ಲ ವರದಿ ಒಪ್ಪಿಸ್ಕೊಂಡ್ ಕೂತ್ಕೋಬೇಕು. ನೀವು ಬರ್ತೀರಾ ಇಲ್ವಾ? ಬರೋದು ಅಂದ್ರೆ ಸುಮ್ಮನೆ ಇವ್ರನ್ನ ಬೇರೆ ಮಧ್ಯ ತೆಗ್ದಿದ್ರಿ ನೀವು. ಈ ಕರ್ಸು ಮರಿ ಅದ್ ಯಾರು ಕರ್ಸ್ತದೆ ಅದೇನಾಯ್ತು ನಾನು ನೋಡ್ತೀನಿ. ಬೇಡ, ನಾನ್ ಮರ್ಯಾದೆ ಕೊಡ್ತಾವ್ನಿ. ನಾನು ಸುಮ್ನೆ ಹೇಳ್ದ ಕೇಳ್ದ ನೀನ್ ಹಾಕೊಂಡ್ಬಿಟ್ಟು ಅವತ್ತು ಡೇಟು ಬಂದ್ಬಿಡು ಅಂತ ಮರ್ಯಾದೆ ಇಲ್ವಾ? ಮಧು, ಗೌರವ ಕೊಟ್ಟು ಗೌರವ ತಗೊಂಡಿ. ನಾನು ಅಷ್ಟೇ. ನಾವು ಫ್ಲೆಕ್ಸ್ ಬ್ಯಾನರ್ ಎಲ್ಲ ಹಾಕ್ಸಿ ಪುಕ್ಸಟೆ ಬರ್ತವ ನಮ್ ಕಾಸು. ನಾವು ಕಷ್ಟಪಟ್ಟೆ ದುಡಿಯೋದು ದುಡ್ಡಲ್ಲಿ. ಆಯ್ತ್ ಕಣೋ, ನಿನ್ ಗರ್ಜಿ ಹಾಕಿದ್ರ ಅವ್ರು ಹಾಕು ಅಂತ ದಡ್ಡ. ನೀನ್ ಅಭಿಮಾನಕ್ಕೆ ಹಾಕಿದ್ಯಾ? ಒಬ್ಬ ಕಲಾವಿದ್ರು ಕರಿಬೇಕಾರೆ ಅಭಿಮಾನ ಕರೆ. ಒಂದ್ ನಿಮಿಷ, ನೀವು ನೆಟ್ಟಗ್ ಮಾತಾಡಿ. ಅರ್ಜಿ ಹಾಕಿದ್ರ ಅಂದ್ರೆ ಎಲ್ಲಾರ್ಗು ಅರ್ಜಿ ಹಾಕಕ್ ಬರ್ತೀವಿ ನಾವು. ನಮ್ ಅಭಿಮಾನಕ್ ಬಂದ್ ಮಾಡಿದೀವಿ. ಅಭಿಮಾನಕ್ಕೆ ಅಂತಂದ್ರೆ ನಿನ್ ಕನ್ಸಲ್ ಬಂದ್ಬಿಟ್ಟು ನಿನ್ ಕರೆಕ್ಕೆ ಬಾ ಅಂದ್ರೆ ಬಂದರೇನೆಯಾ? ಅವ್ರಿಗೂ ರೀತಿ ರಿವಾಜ್ ಇರಕ್ಕಿಲ್ವಾ? ಏನೇನ 26ಕ್ಕೆ ರಿಲೀಸ್ ಅದೇ. ನಿನ್ಗೆ ಕರಿಬೇಕು ಬರ್ಬೇಕು ಅಂತಂದ್ರೆ ಇಂಥ ದಿನ ಬರ್ಲಿಲ್ವಾ, ಇಂಥ ದಿನ ಬನ್ನಿ ಸ್ವಾಮಿ ಅಂತ ಹೇಳಿದ್ರೆ ಫ್ರೀ ಮಾಡ್ಕೊ ಬರ್ತಾರೆ. ಅಭಿಮಾನಿಗಳಿಗಿಂತ ಅವ್ರಿಗೆ ಯಾರಯ್ಯ ದೊಡ್ಡವರು? ನೀವಿದ್ರ ತಾನೆ ಅವರು. ಚಿಕ್ಕಣ್ಣನೇ. ಹಲೋ, ಇದು ಹಲೋ, ಯಾರಿರ್ಬೋದು ಇದು? ನೀನೇ ಡಬಲ್ ಆಕ್ಟಿಂಗ್ ಮಾಡ್ತಾ ಇದೀಯ ಹೆಂಗಪ್ಪ? ಡಬಲ್ ಆಕ್ಟಿಂಗ್ ಅಲ್ಲ, ಇಬ್ರು ಬೇರೆ ಬೇರೆನೆ. ಯಾರ್ಯಾರು? ಒಬ್ರು ಬಂದು RJ ಸುನಿಲ್ ಅಂತ, ಇನ್ನೊಬ್ರು ಚಿಕ್ಕಣ್ಣ ಅಂತ. ಸುನಿಲ್ ಅವ್ರೆ. ಅದೇ ಹಿಂಗೆ ನಮ್ದು ಉಪಾಧ್ಯಕ್ಷದು ಪ್ರಮೋಷನ್ ಮಾಡ್ತಾ ಇದ್ವಿ. ಮತ್ತೆ ಹೆಂಗಿದ್ದೀರಾ? ನಾನ್ ಇದ್ ಯಾರಪ್ಪ ನಮ್ಮ ಕ್ಲಿಂಗ್ ಮಾತಾಡ್ತವೆ? ನಮ್ಗೆ ಯಾರು
ಹುಡ್ಕೊಂಡು ಯಾರು ಹೊಡೆಯಕ್ಕೆಲ್ಲ ಬರಲ್ಲ ಬಿಡ್ರಿ. ಒಳ್ಳೇದಾಗ್ಲಿ ಸರ್. ಚಿಕ್ಕಣ್ಣವ್ರ ಸಿನಿಮಾ 100 ದಿನ ಓಡ್ಲಿ. ಥ್ಯಾಂಕ್ ಯು. 26ನೇ ತಾರೀಕು ಉನ್ನತ ಮಟ್ಟಕ್ಕೆ ಬರ್ಲಿ. ದರ್ಶನ್ ಅಣ್ಣವರ ಸಾಕಾರ ಅದೇ. ನೆನ್ನೆ ನಾವು ಶಾಸಕರೆಲ್ಲ ಕೂತಿದ್ದೆ, ಎಲ್ಲಾರ್ಗು ಚಿಕ್ಕಣ್ಣವ್ರ ಸಿನಿಮಾ ಬಹಳ ಚೆನ್ನಾಗಿ ರಿಲೀಸ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಹೌದಾ? ನಿಜವಾಗ್ಲೂ ಬಿಡ್ರಿ, ಅದು ಎಲ್ಲೂ ಹೋದ್ರು ಹೇಳ್ತಾವ್ರೆ. ನಿಜವಾಗ್ಲೂ ಅವ್ರು ತೋರ್ಸೋ ಅಭಿಮಾನಕ್ಕೆ ಏನ್ ಹೇಳಿದ್ರು ಕಡಿಮೆನೆ. ಇಲ್ಲಿಂದಾನೆ ನಿಮ್ ಕಡೆಯಿಂದಾನೆ ಥ್ಯಾಂಕ್ ಯು ಡಿ ಬಾಸ್. ಸರ್ ನೋಡಿ, ನೀವು ಎಲ್ರಿಗೂ ಹೇಳಿ ಸರ್, 26ನೇ ತಾರೀಕು ಜನವರಿ. ಆಯ್ತು ಚಿಕ್ಕಣ್ಣ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸುನಿಲ್. ಓಕೆ ಸಚ್ಚಿ ಅವ್ರು, ಥ್ಯಾಂಕ್ ಯು. ಸಿಗೋಣ ಒಂದ್ಸಲ. ಹೆಂಗೆ ನಿಮ್ದು ಸಚ್ಚಿ ಅವ್ರದ್ದು? ನಮ್ಗೆ ಯಾವಾಗ ಹತ್ತತ್ರ ಒಂದು 15 ವರ್ಷದ ಮೇಲಿನ ಸ್ನೇಹಿತರು. ನನ್ಗೊಂದು ಯಾವ್ದೋ ಅವಾಗ ಕಾಮಿಡಿ ಪ್ರೋಗ್ರಾಮ್ಗಳು ಮಾಡ್ತಿದ್ನಲ್ಲ, ಅವಾಗ ನನ್ಗೊಂದು ಇದಕ್ ಕರ್ಸಿದ್ರು, ಒಂದು ಸ್ಕಿಟ್ಗೆ. ಅಲ್ಲಿಂದ ಹಂಗೆ ಮಾತಾಡ್ಕೊಂಡು ಅವ್ರಿಗೆ ಸಚ್ಚಿ ಅವ್ರಿಗೆ ಕಂಡ್ರೆ ತುಂಬಾ ಅಭಿಮಾನ. ಪಾಪ ಬಡತನದಿಂದ ಬಂದಿದ್ಯಾ, ನಮ್ಮಂತವ್ರೆಲ್ಲ ಬೆಳಿಬೇಕು ಅಂತ. ಅವರ ಅಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ ಕಡೆಗೆ ಹೋದಾಗೆಲ್ಲ ಅವ್ರ ಮನೇಲಿ ಊಟ ಹಾಕ್ಸೆ ಕಳ್ಸದ್ ನಮ್ಗೆ. ತುಂಬಾ ಒಳ್ಳೆ ವ್ಯಕ್ತಿ. ಯಾವ್ದು ಅಹಮ್ಮು ಆ ತರದ 5 ಪೈಸದ್ದು ಇಲ್ಲ. ಒಂದು ಸ್ನೇಹಕ್ಕೆ, ಪ್ರೀತಿ ವಿಶ್ವಾಸಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ. ಖಂಡಿತವಾಗ್ಲು ನಂಗೆ ಅದೇ ಗಾಡ್ ಗಿಫ್ಟ್. ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಕ್ಕೋರು. ಈಗ ನೋಡ್ರಿ, ಡಿ ಬಾಸ್ ಎಲ್ಲೋ MLA ಜೊತೆ ಕೂತಿದ್ರು ಅಂತ ಅಲ್ಲೂ ಹೇಳ್ತಿದ್ರಂತೆ, ಶ್ರೀಕಾಂತ್ ಉಪಾಧ್ಯಕ್ಷಕ್ಕೆ ಸಪೋರ್ಟ್ ಮಾಡ್ರಿ ಅಂತ. ಯಾರಿಗೆ ಸಿಗುತ್ತೆ ಪ್ರೀತಿ ಅಲ್ವಾ? ಸೊ ಹಂಗಾಗಿ ತುಂಬಾ ಖುಷಿ ಆ ವಿಷಯದಲ್ಲಿ. ಅಂತ ಪ್ರೀತಿ ವಿಶ್ವಾಸ ಸಿಕ್ಕಿರೋದ್ರಲ್ಲಿ ನಾನು ಐ ಆಮ್ ಬ್ಲೆಸ್ಡ್. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.